ಮಾಜಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಶಕ್ತಿ ಪ್ರದರ್ಶನ. ಕೆಎನ್ ರಾಜಣ್ಣ ಬೆಂಬಲಕ್ಕೆ ಅಹಿಂದ ಸ್ವಾಮೀಜಿಗಳು ರಾಜಣ್ಣರನ್ನ ಸಂಪುಟದಿಂದ ಕೈಬಿಟ್ಟಿರೋದು ಅಕ್ಷಮ್ಯ ಜೊತೆಗೆ ಆಘಾತಕಾರಿ ವಿಚಾರ. ಕೆಎನ್ ರಾಜಣ್ಣರ ಬೆಂಬಲಕ್ಕೆ ಅಹಿಂದ ಸ್ವಾಮೀಜಿಗಳು ರಾಜಣ್ಣರನ್ನ ಸಂಪುಟದಿಂದ ಕೈಬಿಟ್ಟಿರೋದು ಆಘಾತಕಾರಿ ವಿಚಾರ. ಇದು ರಾಜಣ್ಣರಿಗೆ ಮಾತ್ರ ನಷ್ಟವಲ್ಲ, ಇಡೀ ರಾಜ್ಯದ ಜನತೆಗೆ ನಷ್ಟ. ಬರೀ ರಾಜಣ್ಣರಿಗೆ ಮಾತ್ರ ನಷ್ಟ ಅಲ್ಲ, ಒಬ್ಬ ಹಿಂದುಳಿದ ವರ್ಗಗಳ ನಾಯಕನಿಗೆ ಸಮಯ ಕೊಡಬೇಕಿತ್ತು, ಅವಕಾಶ ಕೊಡಬೇಕಿತ್ತು. ರಾಜಣ್ಣ ಕೇವಲ ವಾಲ್ಮೀಕಿ ನಾಯಕನಲ್ಲ, ಇಡೀ ರಾಜ್ಯಕ್ಕೆ ಬೇಕಾದ ಅಗ್ರಗಣ್ಯ ನಾಯಕ. ಕಾಂಗ್ರೆಸ್ ಹೈಕಮಾಂಡ್ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಮತ್ತೆ ಅವರಿಗೆ ಸಿದ್ದರಾಮಯ್ಯರ ಸಚಿವ ಸಂಪುಟದಲ್ಲಿ ಅವಕಾಶ ಕೊಡಬೇಕು. ಒಬ್ಬರಿಗೊಂದು ಇನ್ನೊಂದು ಮಾಡಬಾರ್ದು. ಕೆಎನ್ ರಾಜಣ್ಣರನ್ನ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳಿ. ರಾಜಣ್ಣ ಅಪರಾಧ ಮಾಡಿಲ್ಲ, ಒಂದು ಸಣ್ಣ ಪ್ರಮಾದ ನಡೆದಿದೆ. ಪ್ರಮಾದಕ್ಕೂ ಅಪರಾಧಕ್ಕೂ ವ್ಯತ್ಯಾಸ ಇಲ್ವಾ? ಸ್ವಯಂಕೃತ ಅಪರಾಧ ಅನ್ನೋ ತರಹನೇ ಬಿಂಬಿತವಾಗ್ತಾ ಇದೆ ರಾಜಣ್ಣರದ್ದು. ರಾಜಣ್ಣ ಸ್ವಪಕ್ಷದಿಂದ ಸಚಿವ ಸ್ಥಾನವನ್ನ ಕಳ್ಕೊಂಡ್ರು. ಈಗ ಪಾಪ ಒಬ್ಬ ಶೂನ್ಯ ಸ್ಥಿತಿಯ ರಾಜಕಾರಣಿ ಅಂತ ಹೇಳ್ಬೋದು. ಶೂನ್ಯ ಸ್ಥಿತಿಯಲ್ಲಿರುವಂತಹ ರಾಜಕಾರಣಿ. ಹಾಸನದ ಉಸ್ತುವಾರಿಯನ್ನು ಕಳ್ಕೊಂಡ್ರು. ಸಿದ್ದರಾಮಯ್ಯರ ಕ್ಯಾಬಿನೆಟ್ನಲ್ಲಿ, ಅದರಲ್ಲೂ ಸಿದ್ದರಾಮಯ್ಯರ ಪರಮಾಪ್ತ ವ್ಯಾಪ್ತಿಯಲ್ಲಿ ಬರುವ ಅತ್ಯಂತ ಪ್ರಭಾವಿ ಸಚಿವರಾಗಿದ್ದವರು ಕೆಎನ್ ರಾಜಣ್ಣ. ಅವರ ಪರವಾಗಿ ಈಗ ಅಹಿಂದ ಸಮುದಾಯದ ಸ್ವಾಮೀಜಿಗಳು ನಿಂತಿದ್ದಾರೆ. ಈ ಬಗ್ಗೆ ಸ್ವಾಮೀಜಿಗಳು ಮಾತನಾಡಿದ್ದಾರೆ, ಕೇಳಿಸ್ಕೊಂಡು ಬರೋಣ. ರಾಜಣ್ಣ ಈಗಾಗಲೇ ಹೌಸಲ್ಲೇ ಹೇಳಿದ್ದಾರೆ, ಇದು ನನ್ನ ಕೊನೆಯ ಎಲೆಕ್ಷನ್. ಅವ್ರಿಗೆ ಯಾವುದು ಕೂಡ ಇದರಿಂದ ಅಪೇಕ್ಷೆಗಳು ಮತ್ತು ನಿರೀಕ್ಷೆಗಳು ರಾಜಣ್ಣ ಅವ್ರಿಗೆ. ಆದ್ರೆ ನಾವೆಲ್ಲ ಹೋದ್ ಕಡೆ ಬಂದ್ ಕಡೆ ಶೋಷಿತ ವರ್ಗ, ಹಿಂದುಳಿದ ವರ್ಗದವರು ಗಟ್ಟಿ ಧ್ವನಿ ಇರ್ಬೇಕಿತ್ತು ಅನ್ನುವಂಥದ್ದನ್ನ ಅಪೇಕ್ಷೆ ಪಡ್ತಿದ್ದಾರೆ. ವಿಶೇಷವಾಗಿ ಈಗಾಗಲೇ ಪರಿಶಿಷ್ಟ ಪಂಗಡದಲ್ಲಿ ಇಬ್ರು ರಾಜೀನಾಮೆ ಕೊಟ್ಟಿದ್ದಾರೆ. 3 ಜನ ಇದ್ರು. ಅದರಲ್ಲಿ ಈಗ ನಾಗೇಂದ್ರ ಅವರು ಮತ್ತು ರಾಜಣ್ಣ ಅವರು ಕೊಟ್ಟಿರೋದ್ರಿಂದ ಆ ಸಮುದಾಯಕ್ಕೆ ಎಲ್ಲೋ ಒಂದ್ ಕಡೆ ಸಮತೋಲನ ಆಗ್ತಾ ಇಲ್ಲ ಅನ್ನುವಂಥದ್ದನ್ನ ಆ ನಾಯಕ ಸಮಾಜದ ಮಠಾಧೀಶರು ಮತ್ತು ಆ ವರ್ಗ ಸಂಘಟನೆಗಳು ಸ್ವಾಮೀಜಿಯವರೊಟ್ಟಿಗೆ ಮಾತನಾಡಿ, ಸ್ವಾಮೀಜಿಯವರು ನಮ್ಮನ್ನೆಲ್ಲ ಸೇರಿಸಿ ಮಾತನಾಡಿ ನಮ್ಮ ಸಮಾಜ ತುಂಬಾ ನಷ್ಟ ಆಗಿದೆ. ನಾವ್ ಈ ಸಲ 15 ಜನ ಕಾಂಗ್ರೆಸ್ಸಿಂದ ಗೆದ್ದಿದ್ವಿ. ನಾವ್ ಈ ಸಲ ಗಟ್ಟಿಯಾಗಿ ನಿಲ್ಲದೆ ಹೋದ್ರೆ ಸಮಾಜ ನಮ್ಮ ಬಗ್ಗೆನೋ ಸಮಾಜದ ಬಗ್ಗೆನೋ ತಪ್ಪು ತಿಳಿಯುತ್ತೆ ಅನ್ನುವಂತ ವಾಲ್ಮೀಕಿ ಸ್ವಾಮೀಜಿ ಅವರ ಅಭಿಪ್ರಾಯದಂತೆ ನಾವೆಲ್ಲ ಕೂಡ ಬಂದಿದ್ವಿ. ರಾಜಣ್ಣ ಅವ್ರನ್ನ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಳೋದು ಅಂದ್ರೆ ಅದು ಹಿಂದುಳಿದ ದಲಿತ ಮತ್ತು ಬಡವರ ಗಟ್ಟಿ ಧ್ವನಿ ರಾಜಣ್ಣ. ನಿಮ್ಗೆಲ್ಲ ಗೊತ್ತೇ ಇದೆ. ಯಾವುದೇ ವ್ಯಕ್ತಿತ್ವವನ್ನ ನೋಡದೆ ನೇರವಾಗಿ ಮಾತನಾಡುವಂತ ರಾಜಣ್ಣವರು ಸಿದ್ದರಾಮಯ್ಯನವರ ಬಲಗೈ ಬಂಟನ ಕೆಲಸ ಮಾಡ್ತಾ ಇದ್ರು. ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ಉಳಿಸ್ಕೊಂಡು ಅವರಿಂದ ಏನಾದ್ರು ಸಮಸ್ಯೆಗಳಾಗಿದೆ ಅದನ್ನ ಹೇಳಿ, ರಾಜಣ್ಣ ಅವ್ರು ಹೆಂಗೆ ಅಂದ್ರೆ ಹೌಸಲ್ಲೂ ಹಂಗೆ ಮಾತಾಡ್ತಾರೆ, ಮೀಡಿಯಾದ ಹಂಗೆ ಮಾತಾಡ್ತಾರೆ. ನಮ್ದಾಗೂ ಕೂಡ ಬಹಳ ಸಂದರ್ಭದಲ್ಲಿ ನೇರವಾಗಿ ಮಾತನಾಡುವಂತ ಒಂದು ವ್ಯಕ್ತಿತ್ವದ ರಾಜಣ್ಣ ಈ ಅನ್ಯಾಯ ಆಗ್ಬಾರ್ದಿತ್ತು ಅನ್ನುವಂಥದ್ದನ್ನ ನಮ್ಮ ದಲಿತ ಹಿಂದುಳಿದ ಮಠಾಧೀಶರ ಒಟ್ಟಾರೆ ಒಕ್ಕೂಟ ಅವ್ರ ಬೆಂಬಲಕ್ಕೆ ಇರಬೇಕು ಅನ್ನುವಂಥ ನಿರ್ಣಯವನ್ನ ಮಾಡಿ ಈ ಕಾರಣಕ್ಕೋಸ್ಕರ ನಾವು ಇನ್ನೂ ನಮ್ಮಲ್ಲಿ 15 ಜನ ಸ್ವಾಮಿಗಳು ಬರ್ಬೇಕಿತ್ತು. ಕಾರ್ಯಕ್ರಮಗಳ ನಿಮಿತ್ತ ಬೇರೆ ಬೇರೆ ಕಡೆ ಇರೋದ್ರಿಂದ ನಮ್ಮಲ್ಲಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.